ಧಾರವಾಡ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರೀಗ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿ ಈಗ ಅಪರಾಧಿ ಅಂತ ಸಾಬೀತಾಗಿದ್ದಾರೆ. ಒಟ್ಟು 17 ಜನರಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಎ5 ವಿನಯ್ ಕುಲಕರ್ಣಿ ಸಹ ಒಬ್ಬ ಅಪರಾಧಿಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಶಾಸಕ ವಿನಯ್ ಕುಲಕರ್ಣಿ ಅವರು ಭಾಗಿಯಾದಂಥ ಪ್ರಕರಣ ಅಂದರೆ ಸಂಚು ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಯೋಗೀಶ್ ಕೊಲೆ ಪ್ರಕರಣದಲ್ಲಿ ಅವರು ಅಪರಾಧಿ ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳಿತ್ತು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡುತ್ತೆ. ಈಗ ನ್ಯಾಯಾಲಯದಲ್ಲಿ ಆ ವಿಚಾರಣೆ ನಡೀತಾ ಇದೆ. ಆದರೆ ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಈ ಪ್ರಕರಣದಲ್ಲಿ ಅಪರಾಧಿಗಳ ಪರವಾಗಿ ವಾದ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ವಾದ ಏನಾದರೂ ಬೇಗ ಮುಗಿದ್ರೆ ಇವತ್ತೇ ಆ ಶಿಕ್ಷೆಯ ಪ್ರಮಾಣ ಗೊತ್ತಾಗುತ್ತೆ. ವಾದ ಏನಾದರೂ ಸಂಜೆವರೆಗೂ ಆದರೆ ಆ ಶಿಕ್ಷೆಯ ಪ್ರಮಾಣ ನಾಳೆ ಗೊತ್ತಾಗ್ಬೋದು. ಆದರೆ ಒಂದು ಕೊಲೆ ಪ್ರಕರಣದಲ್ಲಿ ಸಂಚು ಮಾಡಿದಂಥ ಮತ್ತು ಸಾಕ್ಷಿಗಳನ್ನು ನಾಶ ಮಾಡಲು ಪ್ರಯತ್ನ ಮಾಡಿದಂಥ ಆರೋಪ ಎದುರಿಸ್ತಾ ಇರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಜೈಲು ಶಿಕ್ಷೆ ಆಗೋದು ಖಚಿತ. ಆದರೆ ಈ ಜೈಲು ಶಿಕ್ಷೆ ಎಷ್ಟು ವರ್ಷ ಆಗುತ್ತೆ ಅನ್ನೋದು ಭಾಳ ಮುಖ್ಯವಾದ ಅಂಶ. ಯಾಕಂದರೆ 2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಆದರೆ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಹೋಗುತ್ತೆ. 2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಆಗೋ ಹಾಗಿಲ್ಲ. ಆದರೆ ಅವರು ಶಾಸಕ ಸ್ಥಾನ ತಂತಾನೆ ರದ್ದಾಗುತ್ತೆ ಶಿಕ್ಷೆ ಘೋಷಣೆ ಆದಮೇಲೆ. ವಿನಯ್ ಕುಲಕರ್ಣಿ ಏನಾದರೂ ಅಪೀಲ್ ಹೋಗಿ ಈ ಶಿಕ್ಷೆಗೆ ತಡೆಯನ್ನು ತಂದರೆ ಅವರ ಶಾಸಕ ಸ್ಥಾನ ಉಳಿಬೋದು. ಜೊತೆಗೆ ಅವರು ಬೇಲ್ ಸಹ ತಗೋಬೇಕಾಗುತ್ತೆ. ಹೀಗೆ ಅಪೀಲ್ ಹೋಗ್ತಾರೆ, ಅವರು ಹೋಗ್ತಾರೆ. ಆದರೆ ಈ ಶಿಕ್ಷೆಗೆ ತಡೆಯನ್ನು ತರಬೇಕು ಮತ್ತು ಅವರು ಜಾಮೀನನ್ನು ಸಹ ಪಡಬೇಕು. ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ದರು. ಈ ಪ್ರಕರಣದಲ್ಲಿ 2016ರಲ್ಲಿ ಆದಂಥ ಪ್ರಕರಣ ಇದು. 10 ವರ್ಷಗಳ ಕಾಲ ಈ ಪ್ರಕರಣ ತನಿಖೆ ತೀವ್ರ ಸ್ವರೂಪದಲ್ಲಾಗಿದೆ. ಆದರೆ ಮಾಫಿ ಸಾಕ್ಷಿ ಏನಿದ್ರು ಈಗ A1 ಆರೋಪಿ ಮುತ್ತಗಿ ಮಾಫಿ ಸಾಕ್ಷಿಯಾಗಿ ಅವರು ಕನ್ವರ್ಟ್ ಆದಾಗ ವಿನಯ್ ಕುಲಕರ್ಣಿ ಇದರಲ್ಲಿ ಸಂಚು ಮಾಡಿದ್ದಾರೆ ಅಂತ ಗೊತ್ತಾಯಿತು. ಮತ್ತು ಮಾಫಿ ಸಾಕ್ಷಿ ಇರೋದ್ರಿಂದ ಈ ಕೇಸು ತುಂಬ ಸ್ಟ್ರಾಂಗ್ ಆಯಿತು. ಈ ಪ್ರಕರಣ ಮೊದಲು ಬೆಳಕಿಗೆ ಬಂದಾಗ FIR ಆದಾಗ ವಿನಯ್ ಕುಲಕರ್ಣಿ ಅವರ ಹೆಸರಿದ್ದಿಲ್ಲ. ಆದರೆ 2018-19ರಲ್ಲಿ BJP ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ತನಿಖೆಗೆ CBIಗೆ ಒಪ್ಪಿಸುತ್ತೆ. CBI ಪ್ರಕರಣ ತನಿಖೆ ಮಾಡಿದಾಗ ಹೆಚ್ಚುವರಿ ಚಾರ್ಜ್ ಶೀಟನ್ನು ಹಾಕಿ A5 ಆರೋಪಿಯಾಗಿ ವಿನಯ್ ಕುಲಕರ್ಣಿ ಅವರನ್ನು ಸೇರ್ಪಡೆ ಮಾಡುತ್ತೆ. ಅದಾದ ನಂತರ ಹಲವು ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಸುಮಾರು 100ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಆಗುತ್ತೆ. 10 ವರ್ಷಗಳ ಕಾಲ ತನಿಖೆ ಆಗುತ್ತೆ. ಇವೆಲ್ಲ ಆದ ನಂತರ ವಿನಯ್ ಕುಲಕರ್ಣಿ ಈ ಕೊಲೆಯ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ತೀರ್ಪು ಈಗ ಹೊರಬಿದ್ದಿದೆ. ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು. 1 ದಶಕಗಳ ಕಾಲ ಸುದೀರ್ಘ ನಡೆದ ಕಾನೂನು ಹೋರಾಟ. ಧಾರವಾಡದ BJP ಮುಖಂಡ ಯೋಗೀಶ್ ಗೌಡ ಅವರು ಕೊಲೆ ಆಗಿತ್ತು. ಕೊಲೆ ಅಂದರೆ ಇದು ರಾಜಕೀಯ ವೈಷಮ್ಯ, ರಾಜಕೀಯ ದ್ವೇಷ ಅಂತಾರೆ. ಆದರೆ ಧಾರವಾಡದ ಊರಲ್ಲಿ ಈ ಕೊಲೆಗೆ ಹಲವು ಕಥೆಗಳಿದ್ದಾವೆ, ಹಲವು ರೋಚಕತೆಗಳಿದ್ದಾವೆ. ಆದರೆ ಈಗ ಕೊಲೆ ಆಗಿದ್ದು ಸತ್ಯ, ಕೊಲೆ ಮಾಡಿರೋದು ಸತ್ಯ. ಆದರೆ ಯಾರೋ ಕೆಲವರು ಬಂದು ನಾವು ಕೊಲೆ ಮಾಡಿದ್ವಿ ಅಂಥೇಳಿ ಹೊತ್ಕೊಳ್ಳೋಕ್ಕೆ ಹೋಗಿ ಕೆಲವ್ರನ್ನ ಬಚಾವ್ ಮಾಡೋಕ್ಕೆ ಕೊಟ್ಟಿದ್ರಲ್ಲ. ಆದರೆ ಈಗ ಅದು ನ್ಯಾಯಾಲಯದಿಂದ ಅದು ಸಾಧ್ಯ ಆಗಿಲ್ಲ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಈ ತೀರ್ಪನ್ನು ಪ್ರಕಟಿಸಿದ್ದಾರೆ. ಈಗ ತೀರ್ಪಿನ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡಬೇಕಾಗಿದೆ. ಯೋಗೀಶ್ ಗೌಡ ಹತ್ಯೆಗಾಗಿ ಸಂಚು ರೂಪಿಸಿದಂಥ ಈ ಕೊಲೆಯಲ್ಲಿ ಭಾಗಿಯಾದ ಆರೋಪ ಸಾಬೀತಾಗಿದೆ ವಿನಯ್ ಕುಲಕರ್ಣಿ ಅವರು. CBI ಸಲ್ಲಿಸಿದ ಪೂರಕ ದೋಷಾರೋಪ ಪಟ್ಟಿಯಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಸೇರ್ಪಡೆಯಾಗಿತ್ತು. ಈ ಶಿಕ್ಷೆ ಪ್ರಕಟವಾದ ನಂತರ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಉಳಿಯುತ್ತಾ ಇಲ್ವಾ ಅದನ್ನು ನೋಡಬೇಕಾಗಿದೆ. 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಅವರ ಶಾಸಕ ಸ್ಥಾನ ಹೋಗುತ್ತೆ.